ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನಂತೂ ಸೂಪರ್ ಇದೀನಿ ನೋಡ್ರಿ. ಸೊ ಭಾಳ ದಿನ ಆಗೈತಲ್ಲ ಲಾಗ್ ಮಾಡ್ಲಾರ್ದ, ಹಾಗಾಗಿ ಇವತ್ತು ಲಾಗ್ನ ಮಾಡತ್ತೀನಿ. ಆ್ಯಂಡ್ ಸಾರಿ ಫಸ್ಟ್ ಆಫ್ ಆಲ್, ನಂಗೆ ಲಾಗ್ ಹಾಕ್ರಿ ಯಾಕೆ ಆಗತ್ತಿಲ್ಲ ಅಂತ ಜಾಸ್ತಿ ಬಂದಿತ್ತು ರಿಕ್ವೆಸ್ಟು. ನನ್ಗೆ ಲಾಗ್ ಹಾಕೋದೇನು ಬಂದಿಲ್ಲ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಅಂದ್ರೆ ಇವಾಗ ಸ್ಕೂಲಿಗೆ ಹೊಂಟೀನಿಲ್ಲ, ಮಾರ್ನಿಂಗ್ 7 ಗಂಟೆಗೆ ಎದ್ದು ವಾಪಸ್ ನೈಟ್ ಸಂಜೆ ಮುಂದೆ 7 ಗಂಟೆಗೇ ಬರೋದು. ಬಂದ ತಕ್ಷಣ ಪಾಪು ಬಿಟ್ಟು ಹೋಗಿರ್ತೀನಲ್ಲ, ಸೊ ಅವ್ರಿಗೆ ಟೈಮ್ ಕೊಡೋದು, ಇನ್ನು ನಮ್ಮ ಹಸ್ಬೆಂಡ್ ಜೊತೆ ಫೋನ್ ಮಾತಾಡೋದು. ಸೊ ಇದ್ರೊಳಗೆ ಟೈಮ್ ಹೋಗುತ್ತಾ, ವಾಪಸ್ ಬೇಗ ಮಲ್ಕೋಬೇಕು. ಮತ್ತು ನಾಳೆಗೆ ಏನು ಪ್ರಿಪೇರ್ ಆಗಬೇಕು, ಸ್ಕೂಲಿಗೆ ಅಂದರೆ ಕ್ಲಾಸಿಗೆ ಏನು ಹೇಳಕ್ಕೆ ಪ್ರಿಪೇರ್ ಆಗಬೇಕು, ನೆಕ್ಸ್ಟು ಏನು ಟಿಫನ್ ಕಟ್ಕೊಂಡು ಹೋಗ್ಬೇಕು ಬಾಕ್ಸಿಗೆ ಅಂತ ಅದೇ ಯೋಚನೆದೊಳಗೆ ದಿನ ಹೊಂಟೈತಿ. ಇನ್ನು ನಾನು ಹೊಂಟೀನಿ. ಫಸ್ಟ್ ಡೇ ಐತಲ್ಲ, ಅಪ್ಪ ಬಿಟ್ಟು ಹೋದರು. ನನಗೆ ಗೊತ್ತಿರಲಿಲ್ಲ ಎಲ್ಲಿ ಅಂತಂದು, ಹಾಗಾಗಿ ಅಪ್ಪ ಬಿಟ್ಟು ಬೈಕ್ ಮೇಲೆ ಬಂದಿದ್ನಿ ಮಾರ್ನಿಂಗು. ಸೊ ಈವ್ನಿಂಗ್ ವಾಪಸ್ ಹೋಗ್ತಿದ್ದೀನಿ. ಫಸ್ಟ್ ಡೇ ಇದು ಆಲ್ಮೋಸ್ಟ್ ಒಂದು 5 ಡೇಸ್ದು ಲಾಗ್ ಇದು. ಆ್ಯಕ್ಚುಲಿ ವಿಡಿಯೋ ಅದಾವು, ಹಾಗಾಗಿ ಅದ್ರೊಳಗೆ ಸ್ಕಿಪ್ ಮಾಡಿ ಹಾಕತ್ತೀನಿ. ಆ್ಯಂಡ್ ಸಾರಿ, ನಿಮ್ಮ ಮೊದಲು ಎಷ್ಟು ಸಪೋರ್ಟ್ ಮಾಡ್ತಿದ್ರಲ್ಲ, ನಂಗೆ ಇವಾಗ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಸೊ ಬಂದ ತಕ್ಷಣ ಹೆಂಗಂದ್ರೆ ಬಿಟ್ಟು ಹೊಂಟಿನಲ್ಲ, ಚಂಪು ಹೆವಿ ಅಂದರೆ ಹೆವಿ ಹಚ್ಕೊಂಡು ಬಿಟ್ಟಾಳ. ನಾನು ಬಂದ ತಕ್ಷಣ ಗೇಟಿಗೆ ನಿಂದ್ರೋದು, ಅಜ್ಜಿ ಅಮ್ಮ ಎಲ್ಲಿ ಅಂತ ಕೇಳೋದು, ಎಲ್ಲ ಒಂಥರ ಮಾಡತ್ತಾರಂತ. ಇಲ್ಲಿ ಓಣಿಯೊಳಗೆಲ್ಲ ಹೇಳ್ತಿರ್ತಾರೆ, ಅಯ್ಯವ್ವ ನಿನ್ನ ಮಕ್ಕಳು ಎಷ್ಟೊತ್ತಾಯಿತು ವೇಟ್ ಮಾಡತ್ತಾರ, ಮೊದಲು ಹೋಗು ಅಂತಿರ್ತಾರೆ. ಸೊ ಹಂಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ, ಅವ್ರಿಗೆ ಟೈಮ್ ಕೊಡಬೇಕು ಅಂತಂದು. ಒಂದೊಂದು ಸಾರಿ ಅನ್ಸುತ್ತೆ, ನಮ್ಮ ಅಮ್ಮನ ಕೇಳಿದರು, ವಿಡಿಯೋನ ಹಾಕತ್ತಿಲ್ಲಲ್ಲ ಯಾಕೆ ಅಂತಂದರು. ಅಂದ್ರೆ ಅವ್ರು ನನ್ನ ವಿಡಿಯೋಸ್ ನೋಡ್ತಾರೆ ನಮ್ಮ ತಮ್ಮನ ಮೊಬೈಲ್ ಒಳಗೆ. ಅಂದಾಗ ನನಗಿಲ್ಲ, ಮತ್ತು ಇದು ನೋಡಿ ಏನು ಹಿಂಗೆ ಇರುತ್ತೆ ಅಂತಂದು. ಬಟ್ ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡತ್ತಾರಂದ್ರೆ ನಂಗೆ ಅಷ್ಟು ಸಪೋರ್ಟ್ ಮಾಡತ್ತಾರ. ಮಾರ್ನಿಂಗ್ ನಾನು ಬೇರೆ ಕಡೆ ಎಲ್ಲಾದರೂ ಇದ್ದಿದ್ನಿ ಅಂದ್ರೆ ನನಗೆ ನಿಜ ಹೇಳ್ತೀನಿ, ರೆಸ್ಟ್ ಅನ್ನೋದೇ ಸಿಗ್ತಿರ್ಲಿಲ್ಲ. ಬಟ್ ಅಮ್ಮನ ಮನೆಯೊಳಗೆ ಇದ್ದೀನಿಲ್ಲ, ಮಾರ್ನಿಂಗ್ ಎದ್ದು ರೊಟ್ಟಿ ಮಾಡಿಕೊಡೋದಾಯ್ತು, ಪಲ್ಯ ಮಾಡಿಕೊಡೋದಾಯ್ತು, ನೀ ಮಲ್ಕೋ ಅಲ್ಲೆಲ್ಲ ನಿಂತು ಬಂದಿರ್ತಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಮಾಡ್ತೀನಿ ಅನ್ನೋದಾಯ್ತು. ಈ ತಾಯಿ ಪ್ರೀತಿ ಐತಲ್ಲ, ನಾವು ತಾಯಿ ಆದಾಗ ಜಾಸ್ತಿ ಅರ್ಥ ಆಗುತ್ತೆ ನಮಗೆ. ಇನ್ನು ಸೇತುಬಂಧ ಪರೀಕ್ಷೆ ನಡೆಸಿದ್ವಿ. ಸೊ ಅದ್ರದ್ದು ಮಾರ್ಕ್ಸ್ನ ಗ್ರೀನ್ ಶೀಟ್ ಒಳಗೆ ತುಂಬುತ್ತಿತ್ತು, ಹಾಗಾಗಿ ಮನೆಗೆ ಬಂದು ತುಂಬಾತಿದ್ನಿ. ಮನೆಗೆ ಬಂದು ನಾನೆಲ್ಲ ತುಂಬಬೇಕು ಅಂತ ತೊಗೊಂಡು ಬನ್ನಿ, ಬಟ್ ನಮ್ಮ ಚಂಪು ಇದಲ್ಲ, ಬಿಡಲೇ ಇಲ್ಲ. ಹಂಗಾಗಿ ನನಗೆ ಅದು ಆಮೇಲೆ ಗೊತ್ತಾಯ್ತು, ಇಲ್ಲ ವರ್ಕ್ ಏನಿದ್ರು ಕೆಲಸ ಸಾಲಿ ಒಳಗೆ ಮಾಡಿ ಬರ್ಬೇಕು, ಇಲ್ಲಿ ಮನೆಗೆ ತಂದ್ರೆ ಏನು ನಡೆಯಲ್ಲ ಅಂತ ಅನ್ನಿಸ್ತು. ಬಟ್ ಅನಿವಾರ್ಯ ತಂದಿನೆಲ್ಲ, ಹಂಗೆ ಒಯ್ದ್ರೆ ಸರಿ ಇರಲ್ಲ ಅಂದ್ಕೊಂಡು ಅವ್ರು ಮಲ್ಕೊಂಡ್ಮೇಲೆ 10:30 ಏನೋ ಆಗಿತ್ತು, ಅವಾಗ ಬರೆದ್ನಿ ನಾನು. ಓನ್ ತೊಗೊಂಡು ಬರಲಿ. ಚಪ್ಪ ಬೇಕಾ? ಅವಳಿಗೆ ಹೊಸ ಸ್ಲಿಪ್ಪರ್ ತೊಗೊಂಡು ಬಂದಿನಾ, ಹಂಗಾಗಿ ಅದಕ್ಕೆ ಚಪ್ಪ ಅಮ್ಮ ಚಪ್ಪ ಅಂತಂತ ಅಂದ್ಕೊಂಡು ಕೊಡ್ತಾಳ. ಸೊ ಇನ್ನು ವರ್ಕೂ ಮಾಡಾತಿದ್ನಿ. ಹಂಗೆ ನಮ್ಮ ಸ್ಕೂಲ್ನ ತೋರಿಸ್ಬೇಕು ಅನ್ನೋ ಆಸೆ ಭಾಳ ಐತಿ. ನೋಡೋಣ ಎಂದಾಗುತ್ತೋ ಗೊತ್ತಿಲ್ಲ. ಇವತ್ತು ಈ ವಿಡಿಯೋದೊಳಗಂತೂ ತೋರಿಸ್ಬೇಕು ಅಂದ್ಕೊಂಡು ತೊಗೊಂಡು ಹೋಗೀನಿ. ಅಲ್ಲೆಲ್ಲೇ ಹಿಂಗಂದ್ರೆ ನ್ಯೂ ಸಿಸ್ಟಮ್ ಅಲ್ಲ, CC ಕ್ಯಾಮ್ರಾ ಪ್ರತಿಯೊಂದು ಕಡೆನೂ ಇದ್ದಾವೆ. ನನಗೇನು ಭಯ, ನಾನು ನ್ಯೂ ಕಮರಲ್ಲಿ, ಹಾಗಾಗಿ CC ಕ್ಯಾಮ್ರಾದಲ್ಲಿ ನೋಡಿ ಏನಾದರೂ ಇಲ್ಲ ಯೂಸ್ ಮಾಡ್ತೀರಿ, ಫೋನ್ ಅಲೋ ಇಲ್ಲ ಸ್ಕೂಲ್ ಒಳಗೆ, ಅಂದ್ರೆ ಅಲ್ಲೇ ಇದನ್ನು ಮಾಡ್ತಾರೆ. ಸೊ ಅದ್ರ ಭಯ ಒಂದು. ಇನ್ನು ನಮ್ಮದು ಒಗ್ಗಿಂಡ್ಯಾಗ ಮಂಗ್ಯ ಬಂದಿದ್ದು ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಅಪ್ಪಾಜಿ ಅವರಿಗೆ ಚೇರಿಟ್ಟು ರೊಟ್ಟಿ ಕೊಡಾತಿದ್ರು. ಅದಕ್ಕೆ ಇನ್ನು ಒಂದು ಸ್ವಲ್ಪ ಅಮ್ಮನ ಜೊತೆ ಊರಿಗೆ ಹೋಗೋದಿತ್ತು. ಸೊ ಹಂಗಾಗಿ ಹೊಂಟಿದ್ದೆ. ಅವಳನ್ನ ಒಂದು ಸ್ವಲ್ಪ ಅಡ್ಡಾಡ್ಸಾತ್ತಾರ ಅಮ್ಮ. ಎಷ್ಟು ಅಂದ್ರೆ ಅಷ್ಟು ಹಠ ಮಾಡ್ತಾಳ, ಎಷ್ಟು ಕ್ಯೂಟಾಗಿ ಕಾಣತ್ತಾವಳ್ರಿ. ಇವು ಟೀ ಶರ್ಟ್ಸು ಮೊನ್ನೆ ತೊಗೊಂಡು ಬಂದು ನನ್ನಲ್ಲ ಬಾಗಲಕೋಟೆಗೆ ಹೋದಾಗ ಅಲ್ಲಿ ಇವು ಏನು ಮಸ್ತ್ ಕಾಣತ್ತಿತ್ತಂದ್ರಿ. ಇನ್ನು ನಮ್ಮ ಸ್ಕೂಲ್ನ ತೋರಿಸ್ಬೇಕು ಅಂದ್ಕೊಂಡಿನಿ. ಇವತ್ತು ಸ್ವಲ್ಪ ಬೇಗ ಹೋದ್ ನಾನು, ಹಾಗಾಗಿ ಇದು ಸರ್ಕಲ್ಲು, ನಾವು ಇಳಿಯುವಂಥ ಸರ್ಕಲ್ಲು. ಸೊ ಇನ್ನು ಸ್ಕೂಲಿಗೆ ಹೊಂಟೀನಿ. ಎಷ್ಟು ಬೇಗ ಅಂದರೆ 8 ಗಂಟೆಗೇ ರೀಚ್ ಆಗ್ಬಿಟ್ಟಿನಿ. ಒಂದೊಂದು ಸಾರಿ ಪ್ರೇಯರಿಗೂ ಇರಲ್ಲ, ಒಂದೊಂದು ಸಾರಿ ಇಷ್ಟು ಬೇಗ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತಾ. ಅಂದ್ರೇನು ಬಸ್ ಮೇಲೆ ಡಿಪೆಂಡು. ನಂಗೆ ಅಮ್ಮಿಂಗಡೆಯಿಂದ ಬಸ್ಸು ಸ್ವಲ್ಪ ಲೇಟಾಗಿ ಬರ್ತಾವಲ್ಲ, ಹಂಗಾಗಿ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಬೇಗ ಬಂದ್ರೆ ಬೇಗ ಹೋಗ್ತೀನಿ, ಲೇಟಾಗಿ ಬಂದ್ರೆ ಲೇಟಾಗಿ ಹೋಗ್ತೀನಿ. ಇದು ನಮ್ಮ ಗ್ರೌಂಡು, ಸ್ಕೂಲ್ ಗ್ರೌಂಡು. ಮುಂದ್ಗಡೆ ಎಲ್ಲ ಎಷ್ಟು ಶಾಂತಿ ಇರುತ್ತಂದ್ರೆ ಯಾರೂ ಇರಲ್ಲ. ಅಂದರೆ ಇಲ್ಲೆಲ್ಲ ಈ ಸೈಡ್ ಈ ಏರಿಯಾ ಎಲ್ಲ ಸ್ಕೂಲು ಎಲ್ಲ ಆಫೀಸು ಎಲ್ಲ ಇದೇ ಏರಿಯಾದೊಳಗೆ ಅದಾವೆ, ಹಾಗಾಗಿ ಅಲ್ಲಿ ಜನ ಜಾಸ್ತಿ ಇಲ್ಲ. ಬರೀ ಸ್ಕೂಲ್ ವರ್ಕ್ ಟೈಮ್ ಏನೈತಲ್ಲ ಆವಾಗ ಮಾತ್ರ ಕಾಣ್ತಾರೆ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ನಂಗೆ ಖುಷಿ ಆಗತ್ತೈತಿ ನಿಮ್ಮ ಜೊತೆ ನಮ್ಮ ಸ್ಕೂಲ್ನ ತೋರಿಸ್ತಿದ್ದೀನಿ ಇಲ್ಲ ಅಂತಂದು. ಆ್ಯಂಡ್ ಸಾರಿ, ನಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಒಂದು 15 ಡೇಸ್ ಅಥವಾ ವೀಕ್ಲಿ ಸಂಡೇಗೆ ಒಂದು ಸಾರಿ ಆದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಒಳಗೆ ಹೋಗೋಣ ಬರ್ರಿ. ನಮ್ಮ ಒಂದು ಮೇನ್ ಗೇಟ್ ಇದು. ಫಸ್ಟ್ ಡೇ ಹೆಜ್ಜೆ ಇಡಬೇಕಾದ್ರೆ ಎಷ್ಟು ಭಯ ಆಯ್ತು ಅನ್ಕೋತೀರಿ.
ಯಪ್ಪ ಹೆಂಗಿರ್ತಾರೋ ಏನೋ ಟೀಚರ್ಸು ಎಕ್ಸ್ಪೀರಿಯೆನ್ಸ್ ಇರೋರು, ನಾನು ಬೇರೆ ಎಲ್ಲ ಕಡೆನೂ ಅರ್ಧಂಬರ್ಧ ಮಾಡಿ ಬಂದಿರೋಳು, ಹೆಂಗಿರ್ತಾರೋ ಏನೋ ಅಡ್ಜಸ್ಟ್ ಆಗ್ತಾರೋ ಇಲ್ಲೇನೋ, ಪಾಪುಗಳು ಬಿಟ್ಟಿರ್ತಾರೋ ಇಲ್ಲೋ ಅನ್ನೋ ಭಯ ಭಾಳ ಇತ್ತು ನಂಗೆ. ಸೊ ಇನ್ನು ನಮ್ಮ ಸ್ಕೂಲಿಗೆ ಎಂಟ್ರಿ. ಇಲ್ಲೇ ನಮ್ಮ ಸ್ಕೂಲ್ ಒಳಗನ SBI ಬ್ಯಾಂಕ್ ಐತಿ, ಹಾಗಾಗಿ ಅದು ಕೂಡ ಇಲ್ಲೇ ಇದ್ರದಾಗ. ಇನ್ನು ನಮ್ಮದು ಈ ಸೈಡೆಲ್ಲ ಸ್ವಲ್ಪ ಕಾಲೇಜ್ ಐತಿ, ಮೇಲ್ಗಡೆ ಕಾಣತ್ತವಲ್ಲ ಅವು ನಮ್ಮ ಕ್ಲಾಸು. ಏನೋ ಒಂಥರ ಖುಷಿ. ಹಂಗೆ ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಸೈಡ್ ಆಗುತ್ತಾ ಅಂತ ಮನಸ್ಸೊಳಗೂ ಇರಲಿಲ್ಲ. ನಾನು ಇದು ಸಂಗಮ ನೋಡೀನಿ, ಕೂಡಲ ಸಂಗಮ ನೋಡೀನಿ, ಗುಡಿ ನೋಡೀನಿ, ಬಟ್ ಇದನ್ನು ನೋಡಿರಲಿಲ್ಲ ನಾನು. ಸ್ಕೂಲ್ ಆಯಿತು ಈ ಸೈಡು. ಸೊ ಇನ್ನು ಸ್ಕೂಲಿಗೆ ಹೋದ್ನಿ, ಯಾರೂ ಬಂದಿರಲಿಲ್ಲ, ಹಾಗಾಗಿ ನನಗೂ ಭಯ ವಿಡಿಯೋ ಮಾಡೋಕೆ ಅಂತಲೆಲ್ಲ. ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಹೆಂಗಿರುತ್ತೆ ರೂಲ್ಸ್ ಅದನ್ನು ಫಾಲೋ ಮಾಡಬೇಕು. ನಮಗೆ ರೂಲ್ಸ್ ಹೇಳಿದ ಮೇಲೂ ನಾವು ಅದನ್ನು ಬ್ರೇಕ್ ಮಾಡಿದ್ರೆ ಒಂದು ಸ್ವಲ್ಪ ಬೇಜಾರು. ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಸ್ಕೂಲ್ ಒಳಗೆ ಅದೀನಿ. ಸೊ ಇವತ್ತು ಇನ್ನೂ ಯಾರೂ ಬಂದಿಲ್ಲ, ಬೇಗ ಬಂದೀನಿ. ಅಂದರೆ ಇವತ್ತು ಸ್ಕೂಲು ಬಸ್ ಬೇಗ ಸಿಕ್ಕು ನನಗೆ, ಹಾಗಾಗಿ ಬೇಗ ಬಂದೀನಿ. ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ ವ್ಲಾಗ್ ಹಾಕೋಕೆ ಆಗಿಲ್ಲ. ಇನ್ನು ಸ್ಕೂಲ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೀನಿ ಇವತ್ತಿನ ವ್ಲಾಗ್ ಒಳಗೆ. ಸ್ಕೂಲ್ ಮಾತ್ರ ಏಕ್ದಮ್ ಮಸ್ತ್ ಐತಿ. ಟೀಚರ್ ಸ್ಟಾಫ್ ಐತಿ, ಎಲ್ಲರೂ ನನಗಿಂತ ಸರ್ವಿಸ್ ಮಾಡಿದವ್ರು ಇದ್ದಾರೆ. ಆ್ಯಕ್ಚುಲಿ ನಾನೇ ಚಿಕ್ಕವಳಿಲ್ಲೇ ಅಂದ್ರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ. ಇಲ್ರಿ ಈ ಥರ ಮಾಡ್ಬೇಕ್ರಿ ವರ್ಕು, ಈ ಥರ ಬಿಡಬೇಕ್ರಿ ಅಂತ ಹೇಳ್ತಾರೆ. ಸ್ವಲ್ಪ ದೂರ ಆಗುತ್ತಾ, ಮಾರ್ನಿಂಗ್ 7 ಗಂಟೆಗೆ ಬಿಡಬೇಕು. 7 ಗಂಟೆಗೆ ಊರು ಬಿಟ್ನಿ ಅಂದ್ರೆ ಇಲ್ಲಿ 9:30 ಇರ್ತೀನಿ, ಪ್ರೇಯರು 9:45. ಸೊ ಅದು ಬಿಟ್ಟರೆ ಆಮೇಲೆ ಈವ್ನಿಂಗ್ 7 ಗಂಟೆಗೆ ರೀಚ್ ಆಗೋದು. ಚಲೋ ಐತಿ ಸ್ಕೂಲೆಲ್ಲ, ಭಾಳ ಚಲೋ ಐತಿ. ವರ್ಕೆಲ್ಲ ಚಲೋ ಐತಿ. ಏನು ನಾವಾಯ್ತು ನಮ್ಮದು ವರ್ಕ್ ಐತಿ, ಇದ್ರಂತೂ ಬೆಸ್ಟ್ ಐತಿ. ಬಟ್ ಸ್ವಲ್ಪ ದೂರ ಆಯ್ತು ಅಂತ ಅನಿಸುತ್ತಾ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಲಾಗ್ ಒಳಗೆ ಭಾಳ ದಿನ ಆಯ್ತಲ್ಲ, ಮಾಡೇ ಇಲ್ಲ. ಇನ್ನು ನನಗೆ 10-20 ನಿಮಿಷದ ವ್ಲಾಗ್ ಮಾಡೋಕ್ಕಾಗಲ್ಲ ವಿಡಿಯೋ. ಜಸ್ಟ್ ಒಂದು 5-5 ನಿಮಿಷದ 10 ನಿಮಿಷದಂತೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನನ್ನ ಸ್ಕೂಲು ಕೂಡಲ ಸಂಗಮ ಕೊಟ್ಟಾರಲ್ಲ, ಸೊ ಹೇಳಿದ್ನಿ ನಾನು, ಬಟ್ ಅದ್ರ ಬಗ್ಗೆ ಅಪ್ಡೇಟೇ ಕೊಟ್ಟಿರಲಿಲ್ಲ. ಕೂಡಲ ಸಂಗಮ ಕೊಟ್ಟಾರ, ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ. ಅಲ್ಲಿ ನಾನು ವಿಜ್ಞಾನ ಶಿಕ್ಷಕಿಯಾಗಿ ವರ್ಕ್ ಮಾಡತ್ತೀನಿ. ಸೊ ಚಲೋ ಐತಿ ಎಲ್ಲ ಸ್ಕೂಲು, ಸ್ಟೂಡೆಂಟ್ಸು ಚಲೋ ಇದ್ದಾರೆ. 1 ವಾರ ಆಯ್ತು ನಾ ಬರಾತು. ಆ್ಯಂಡ್ ಅಮ್ಮನ ಮನೆಯಿಂದನೂ ಬರಾತೀನಿ. ಸೊ ನಮ್ಮಮ್ಮ ಇರೋದ್ರಿಂದ ನಂಗೆ ಎಷ್ಟು ಹೆಲ್ಪ್ ಆಗೈತೆ ಅಂದ್ರೆ ಅಷ್ಟು ಹೆಲ್ಪ್ ಆಗೈತಿ. ಆ್ಯಕ್ಚುಲಿ ಹೆಂಗಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ನಾನ ಮಾಡಿ ಏನಾದರೂ ಪಲ್ಯ ಎಂದಿದ್ರೆ ಮಾಡ್ಕೊಂಡು ಬಂದುಬಿಡ್ತೀನಿ. ಎಲ್ಲ ಅಂದರೆ ಎಲ್ಲ ಅಮ್ಮ ಅವ್ರನ್ನ ಕರ್ಕೊಳ್ಳೋದಾಯಿತು, ನನಗೆ ರೊಟ್ಟಿ ಮಾಡಿಕೊಡೋದಾಯ್ತು, ಬಾಕ್ಸ್ ತೊಗೊಂಡು ಬರ್ತೀನಿ ದಿನ. ಸೊ ಕೊಡೋದಾಯ್ತು, ಎಲ್ಲನೂ ಅಮ್ಮ ನೋಡ್ಕೊತಾರೆ. ಸೊ ಅವ್ರು ಇರೋದ್ರಿಂದ ನಂಗೆ ಎಷ್ಟೊಂದು ಹಳವಾರಾಗೈತಿ. ಇನ್ನು ಒಂದಿಷ್ಟು ಪೇಪರ್ಸ್ ಇದ್ದವು. ಆಫೀಸು ಏನು ತೆಗ್ದಿರಲಿಲ್ಲ, ಯಾಕಂದರೆ ನಾನು ಬೇಗ ಬಂದಿದ್ನಿ. ಹೊರಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಚೆಕ್ ಮಾಡಬೇಕು ಅಂತಂದು ಚೆಕ್ ಮಾಡತ್ತೀನಿ. ಇವಾಗ ಹೆಂಗಂದ್ರೆ ಈ ಜೂನ್ ಎಂಡ್ ಒಳಗೆ ಒಂದು ಲೆಸನ್ ಮುಗಿಬೇಕು, ಪ್ಲಸ್ ಸೇತು ಬಂಧ, ಮತ್ತು ಸೇತು ಬಂಧದೊಳಗೆ ಯಾರು ಕ್ಲಿಯರ್ ಮಾಡ್ಕೊಳ್ಳಲ್ಲ ಸಾಪಲ್ಯನೂ ತೊಗೋಬೇಕು. ಹಂಗೆ ಅಂದಾಜು ಪತ್ರಿಕೆನೂ ಬರೀಬೇಕು. ಹಂಗಾಗಿ ಈ ಒಂದು ತಿಂಗಳ ಭಾಳ ಅಂದ್ರೆ ಭಾಳ ಹೆವಿ ವರ್ಕ್ ಆಗುತ್ತೆ. ಸೊ ಹಂಗಾಗಿ ನಾನೊಂದು ಸ್ವಲ್ಪ ಇನ್ನೊಂದಿಷ್ಟು ಪೆಂಡಿಂಗ್ ಇತ್ತು. ಎಲ್ಲನೂ ಆಲ್ಮೋಸ್ಟ್ ಆನ್ ಟೈಮ್ ಮಾಡತ್ತೀನಿ. ನೈಟ್ ಎಷ್ಟೇ ಕಷ್ಟ ಆಗಲಿ 10:30, 11 ಗಂಟೆ 12 ಗಂಟೆ ತನಕ ವರ್ಕ್ ಮಾಡಿ ಮುಗಿಸಾತೀನಿ. ಇತ್ತು ಪೆಂಡಿಂಗ್ ಇತ್ತು ಅಂದ್ರೆ ಯಾವ ಟೈಮಲ್ಲಿ ಆಫೀಸರ್ಸ್ ಬಂದು ಕೇಳ್ತಾರೆ, ಮತ್ತು ಅದ್ರಕ್ಕೂ ಮಾಡಿನೂ ವೇಸ್ಟ್ ಆಗಬಾರ್ದಲ್ಲ ಅನ್ನೋದು ಒಂದು ರೀಸನ್ನು. ಹಾಗಾಗಿ ನಾನು ಮನೆಗೂ ತೊಗೊಂಡು ಬಂದಿದ್ದೆ. ಮತ್ತು ಒಂದಿಷ್ಟು ಇನ್ನೂ ಯಾರೂ ಬಂದಿರಲಿಲ್ಲ, ಒಳಗಡೆ ಕೂತ್ಕೊಂಡು ಚೆಕ್ ಮಾಡಿದೆ. ಆಫೀಸಿಗೆ ಅಣ್ಣ ಕಾಲ್ ಮಾಡಿದ್ದೆ, ಬಂದರು. ಸೊ ಲಾಗ್ ಹಿಂಗೆ ಹೋಗುತ್ತಾ. ಇನ್ನು ಲೈಫ್ ಅಂತೂ ಚಲೋ ಐತಿ. ಸ್ಟೂಡೆಂಟ್ಸ್ ಮಸ್ತ್ ಇದ್ದಾರೆ. ಅಲ್ಲಿರುವಂಥ ಟೀಚರ್ಸ್ ಹೆಂಗಂದ್ರೆ ಸ್ವಂತ ಅಕ್ಕ ತಂಗಿ ಥರನ ಟ್ರೀಟ್ ಮಾಡ್ತಾರೆ ನಮ್ಮನ್ನು. ನಂಗೆ ಹಂಗಾಗಿ ಅದು ಭಾಳ ಬೆಸ್ಟು. ಏನೇ ಮಿಸ್ಟೇಕ್ ಇರಲಿ, ಮಿಸ್ ಇದು ಈ ಥರ ಮಾಡ್ಕೊಂಡು ಬರ್ರಿ, ನಾಳೆಯಿಂದ ಈ ಥರ ಆಗ್ಬರ್ರಿ ಅಂತ ಹೇಳ್ತಾರೆ. ಏನೋ ಒಂದಿರಲಿ, ಸಣ್ಣ ಪುಟ್ಟ ತಪ್ಪಿದ್ರು ಅದನ್ನು ತಿದ್ದಿ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಗುರು ಯಾರು ಬೇಕು? ನಮಗನ್ಸುತ್ತೆ ನಾವೆಲ್ಲ ಕರೆಕ್ಟ್ ಅಂತ ಅನಿಸಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಹಂಗೂ ಹಿಂಗೂ ಆಗ್ತಿರುತ್ತೆ. ಹಂಗಾಗಿ ಎಲ್ಲ ಅಂದರೆ ಎಲ್ಲರೂ ತಿದ್ದಿ ಹೇಳ್ತಾರೆ. ಒಂದು ನನ್ನ ತಂಗಿ ಥರ ಟ್ರೀಟ್ ಮಾಡ್ತಾರೆ. ನಂಗೆ ನಿಜ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಖುಷಿ. ಅಲ್ಲಿ ಎಲ್ಲ ಟೀಚರ್ಸು ಎಲ್ಲ ಅಂದರೆ ಈ ಒಂದು ಪ್ರಿನ್ಸಿಪಲಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಟೀಚರ್ಸು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಏನೋ ಗೊತ್ತಿಲ್ಲ ಅಂದರೂ ಹೋಗಿ ಕೇಳಿದಾಗ ಹೇಳೋದಾಯ್ತು, ಎಷ್ಟು ಈ ಥರ ಮಾಡಿರಿ ಮೇಡಮ್, ಈ ಥರ ಬಿಡ್ರಿ ಅಂತ ಹೇಳೋದಾಯ್ತು. ಭಾಳ ಅಂದ್ರೆ ಭಾಳ ಸಪೋರ್ಟ್ ಅದಾರ. ಸೊ ವರ್ಕೆಲ್ಲ ಮಾಡತ್ತೀನಿ ನಾನು. ಹೋಪ್ ಇವತ್ತಿನ ಲಾಗ್ ಅಪ್ಡೇಟ್ ಇಷ್ಟ ಇತ್ತು. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.